ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಕೂಡ ಅದರೊಳಗೆ GK ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಕವು. ಆದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ GK ಒಳಗೆ ಒಂದು ಟಾಪಿಕ್ ಆಗಿರುವ ಭಾರತದ ಬಂದರುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಅತಿ ಹಳೆಯ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಆಪ್ಷನ್ ಎ ಚೆನ್ನೈ ಬಂದರು, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಮುಂಬೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಬಂದರು. ಮತ್ತೆ ಈ ಬಂದರು ಬಗ್ಗೆ ಒಂದು ಸ್ಪೆಷಾಲಿಟಿಗಳನ್ನ ತಿಳ್ಕೊಳ್ಳೋದಾದ್ರೆ ಈ ಬಂದರು ಎರಡನೇ ಅತಿ ದೊಡ್ಡ ಬಂದರು ಆಗೈತಿ. ಮತ್ತು ಆನಂತರ ಇದನ್ನ ಚಹಾ ಬಂದರು ಅಂತೇಳಿ ಕೂಡ ಕರೀತಾರೋ. ಮತ್ತು ಸೆಣಬು ಮತ್ತು ಕಬ್ಬಿಣದ ಅದಿರು ಸಾಗಾಣಿಕೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಂಡೈತಿ ಭಾರತದೊಳಗಿದೆ. ಆನಂತರ ಈ ಬಂದರಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕೂಡ ಕರೀತಾರೋ. ಇದನ್ನ ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಆಕೈತಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ ಅಂತೇಳಿ ಯಾವ ಬಂದರನ್ನು ಕರೀತಾರಂದ್ರೆ ಕೋಲ್ಕತ್ತಾ ಬಂದರನ್ನ ಕರೀತಾರೋ. ಆನಂತರ ಎರಡನೆಯ ಪ್ರಶ್ನೆ ಕಡೆ ಹೋಗೋಣ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಅಮೆರಿಕಾ, ಆಪ್ಷನ್ ಡಿ ಚೀನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಕೆನಡಾ. ಕೆನಡಾ ದೇಶವು ಪ್ರಪಂಚದೊಳಗ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದೈತಿ. ಅಂದ್ರೆ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದೈತಿ. ಮತ್ತು ಕರಾವಳಿ ಪ್ರದೇಶದ ಉದ್ದದೊಳಗೆ ನೋಡೋದಾದ್ರೆ ನಮ್ಮ ಭಾರತ 15ನೇ ಸ್ಥಾನದಲ್ಲಿದೆ. ಇದು ಕೂಡ ಇಂಪಾರ್ಟೆಂಟ್ ಆಕೈತಿ. ನಮ್ಮ ಭಾರತ 15ನೇ ಸ್ಥಾನದೊಳಗೈತಿ. ಆನಂತರ ಮೂರನೆಯ ಪ್ರಶ್ನೆ ಕಡೆ ಹೋಗೋಣ. ಕಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಬಂದರು ಯಾವುದು? ಆಪ್ಷನ್ ಎ ಹಲ್ದಿಯಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಾಂಡ್ಲಾ ಬಂದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ಕೋದಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಲ್ದಿಯಾ ಬಂದರ. ಈ ಹಲ್ದಿಯಾ ಬಂದರನ್ನು ಕಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಕ ಈ ಬಂದರನ್ನ ನಿರ್ಮಿಸಿದಾರು. ಆನಂತರ ದೊಡ್ಡ ಹಡಗುಗಳ ಸಾಗಾಣಿಕೆ ಮತ್ತು ಇದು ಕಲ್ಕತ್ತಾ ಬಂದರನ್ನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿದ ಕೃತಕ ಬಂದರು ಇದಾಗಿದೆ. ಅಂದ್ರೆ ಇದು ಯಾವುದೇ ರೀತಿಯ ನೈಸರ್ಗಿಕ ಬಂದರಲ್ಲ, ಇದನ್ನ ಕೃತಕವಾಗಿ ನಿರ್ಮಾಣ ಮಾಡಿದಾರು. ಆನಂತರ ಮತ್ತೊಂದು ಪ್ರಶ್ನೆ ಕಡೆ ಹೋಗೋಣ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗೈತಿ. ಆಪ್ಷನ್ ಎ ಹಲ್ದಿಯಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಾಂಡ್ಲಾ ಬಂದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಬಂದರು. ಮುಂಬೈ ಬಂದರು ಭಾರತದ ಅತಿ ದೊಡ್ಡ ಒಂದು ಬಂದರ್ ಅಂತೇಳಿ ಹೆಸರುವಾಸಿ ಪಡೆದುಕೊಂಡೈತಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು? ಇಲ್ಲಿ ಎರಡು ಡಿಫರೆಂಟ್ ಭಾಳ ಅದಾವು. ಕರ್ನಾಟಕದ ಮತ್ತು ಭಾರತದ ಬೇರೆ, ಕರ್ನಾಟಕದ ಬೇರೆ ಆಕೈತಿ. ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತೇಳಿ ನಾವು ಕರೆಯುವುದು ಆಪ್ಷನ್ ಸಿ ಮಂಗಳೂರು ಬಂದರನ್ನ. ಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತೇಳಿ ಹೆಸರುವಾಸಿಯನ್ನ ಪಡೆದುಕೊಂಡಿದೆ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಉಬ್ಬರ ವಿಳಿತದ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಆಪ್ಷನ್ ಎ ಹಲ್ದಿಯಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಾಂಡ್ಲಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂಡ್ಲಾ ಬಂದರನ್ನ. ಕಾಂಡ್ಲಾ ಬಂದರನ್ನ ಉಬ್ಬರ ವಿಳಿತದ ಬಂದರ್ ಅಂತೇಳಿ ಕೂಡ ಕರೀತಾರೋ. ಆನಂತರ ಕಾಂಡ್ಲಾ ಬಂದರನ್ನ ದೀನದಯಾಳು ಬಂದರ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಕಾಂಡ್ಲಾ ಬಂದರಿಗೆ ಏನಂತಾರೋ ದೀನದಯಾಳು ಒಂದು ಬಂದರ್ ಅಂತೇಳಿ ಕೂಡ ಕರೀತಾರೋ. ಒಂದು ಕ್ವಶನ್ ಅಂದ್ರೆ ಅದ್ರ ಸಬ್ ಕ್ವಶನ್ ಕೂಡ ನೋಡ್ಬೇಕಾಕೈತಿ, ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಇದಕ್ಕಿಂತ ಸ್ಪೆಷಾಲಿಟಿ ನೋಡೋದಾದ್ರೆ ಪೆಟ್ರೋಲಿಯಂ ಉತ್ಪನ್ನಗಳ ಸಾಗಾಣಿಕೆ ಮತ್ತು ಆಮದನ್ನ ಪೆಟ್ರೋಲ್ ಉತ್ಪನ್ನಗಳ ಆಮದು ಒಳಗ ಇದು ಹೆಸರುವಾಸಿಯನ್ನ ಪಡೆದುಕೊಂಡಿದೆ ಕಾಂಡ್ಲಾ ಬಂದರು. ಆನಂತರ ಮತ್ತೊಂದು ಪ್ರಶ್ನೆ, ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಯಾವುದು? ಆಪ್ಷನ್ ಎ ಮರ್ಮಗೋವಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಾಂಡ್ಲಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದಾದ್ರೆ ಮರ್ಮಗೋವಾ. ಈ ಮರ್ಮಗೋವಾ ಅನ್ನೋದು ಏನೈತಲ್ಲ ಇದನ್ನ ಪೋರ್ಚುಗೀಸರು ಸ್ಥಾಪಿಸಿರುವ ಒಂದು ಬಂದರ್ ಆಗೈತಿದ. ಅಂದ್ರೆ ಪೋರ್ಚುಗೀಸರು ಫಸ್ಟ್ ಬಂದಿದ್ದ ಗೋವಾಕ, ಆ ಕಾರಣಕ್ಕೆ ಗೋವಾ ಒಳಗ ಇವರು ಒಂದು ಬಂದರನ್ನ ಸ್ಥಾಪನೆ ಮಾಡ್ತಾರೋ, ಅದ ಮರ್ಮಗೋವಾ ಬಂದರು. ಈ ಬಂದರ್ನ ಒಂದು ಸ್ಪೆಷಾಲಿಟಿ ನೋಡೋದಾದ್ರೆ ಕಬ್ಬಿನ ಅದಿರಿನ ರಫ್ತನ್ನ ಮಾಡಾಕಿದ ಭಾಳ ಅಂದ್ರೆ ಭಾಳ ಸ್ಪೆಷಾಲಿಟಿಯನ್ನ ಹೊಂದೈತಿ, ಕಬ್ಬಿನ ಅದಿರುಗಳ ರಫ್ತು. ಆನಂತರ ಮುಂದಿನ ಪ್ರಶ್ನೆಗಳು, ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯುವರು? ಆಪ್ಷನ್ ಎ ಮರ್ಮಗೋವಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಕಾಂಡ್ಲಾ ಬಂದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಕೊಚ್ಚಿನ್ ಬಂದರ. ಕೊಚ್ಚಿನ್ ಬಂದರನ್ನ ಅರಬ್ಬಿ ಸಮುದ್ರಗಳ ರಾಣಿ ಅಂತೇಳಿ ಕೂಡ ಕರೆಯುವುದನ್ನ ನೋಡಿರ್ತಾವು. ಅಂದ್ರೆ ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕೊಚ್ಚಿ ಬಂದರನ್ನ ಕರೀತಾರೋ. ಆನಂತರ ಒಂದು ಸ್ವಾಭಾವಿಕ ಬಂದರ್ ಇದಾಗೈತಿ. ಇದು ನೌಕಾ ಹಡಗುಗಳು ಏನೈತಲ್ಲ ಇಲ್ಲೇ ಕೂಡ ಇವು ಎಲ್ಲ ತಯಾರಾಗ್ತಾವು ಇದ ಬಂದರೊಳಗ. ಇದೊಂದು ಸಾಂಬಾರ್ ಪದಾರ್ಥಗಳ ಸಾಗಾಣಿಕೆಯ ಬಂದರಾಗೈತಿ. ಅಂದ್ರೆ ಸಾಂಬಾರ್ ಪದಾರ್ಥಗಳು ಅತಿ ಹೆಚ್ಚು ಸಾಗಾಣಿಕೆ ಆಗೋದು ಇದ ಬಂದರನ ಮೂಲಕ, ಕೊಚ್ಚಿನ್ ಬಂದರನ ಮೂಲಕ.
ಆನಂತರ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮರ್ಮಗೋವಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಮಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೋ. ಯಾಕಂದ್ರೆ ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಕರೆಸಿಕೊಳ್ಳೋದ ಮಂಗಳೂರು ಬಂದರ. ಅದ ಕಾರಣಕ್ಕೆ ಇದನ್ನ ಕರ್ನಾಟಕದ ಅತಿ ದೊಡ್ಡ ಮತ್ತು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೋ. ಈ ಬಂದರಿನ ಒಂದು ಸ್ಪೆಷಾಲಿಟಿ ನೋಡೋದಾದ್ರೆ ಕಬ್ಬಿಣದ ಅದಿರು, ಕಾಫಿ ಮತ್ತು ಕೆಂಚು, ಆವಾಗ ರಸಗೊಬ್ಬರ, ಪೆಟ್ರೋಲಿಯಂ ಇಂಥ ಏನೇನು ಇಂಪಾರ್ಟೆಂಟ್ ವಸ್ತುಗಳದಲ್ಲ ಎಲ್ಲ ಇದ್ರ ಮೂಲಕನ ಸಾಗಾಣಿಕೆ ಆಕವು ಮಂಗಳೂರು ಮೂಲಕನ. ಇದು ಒಂದು ಕೂಡ ಅದ ಕಾರಣಕ್ಕೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಏನು ಕರೀತಾರೋ. ಆನಂತರ ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮರ್ಮಗೋವಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಮಂಗಳೂರು. ಈ ಪ್ರಶ್ನೆಯ ಉತ್ತರವನ್ನು ನೀವು ತಿಳಿಸಿ. ಯಾಕಂದ್ರೆ ನಿಮಗೆ ಎಷ್ಟು ಬಂದರ ಬಗ್ಗೆ ನಾಲೆಜ್ ಅನ್ನ ತಗೋಬೇಕಂದ್ರೆ ಈ ಪ್ರಶ್ನೆಗೆ ನೀವು ಉತ್ತರ ಮಾಡ್ರಿ. ಇದು ಭಾಳ ಅಂದ್ರೆ ಭಾಳ ಈಜಿ ಐತಿ. ಹಿಂದೆ ಡಿಸ್ಕಷನ್ ಮಾಡಿದ ಇದ್ರೋಗ ನಿಮ್ಗೆ ಅರ್ಥ ಆಕೈತಿ ಯಾವ ಇದು ಉತ್ತರ ಏನಂತೇಳಿ. ಬಟ್ ಒಂದು ಕಾಮೆಂಟ್ ಮಾಡ್ರಿ ಏನು ಅನ್ನೋದು ಇದ್ರ ಉತ್ತರ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.